ಸ್ನೇಹಿತರೆ, ಇಲ್ಲಿಂದ ಸ್ವಲ್ಪ ವರ್ಷಗಳ ಹಿಂದೆ ಈ ಭಾವನಾದ್ನಿ ಸಂಬಂಧ ಅಂದರೆ ಇದೊಂದು ತುಂಬ ಪವಿತ್ರವಾದ ಸಂಬಂಧ ಅಂತ ಎಲ್ಲರೂ ನಂಬ್ತಾ ಇದ್ರು. ಈ ಸಂಬಂಧದಲ್ಲಿ ಯಾವುದೇ ಒಂದು ಕಳಂಕ ಇರಲಿಲ್ಲ, ಯಾವುದೇ ಒಂದು ಹುಳುಕಿರಲಿಲ್ಲ. ಆದರೆ ಈ ಕಾಲ ಬದಲಾಗ್ತಾ ಇದ್ದಂತೆ, ಈ ಮೊಬೈಲೆಲ್ಲ ಬಂದಮೇಲೆ ಈ ಭಾವನಾದ್ನಿ ಸಂಬಂಧ ಅಂದರೆ ಈ ಸಂಬಂಧವನ್ನು ಎಲ್ಲರೂ ಅನುಮಾನದಿಂದ ನೋಡ್ತಾರೆ. ಸ್ನೇಹಿತರೆ, ಹಳೆ ಕಾಲದಲ್ಲೂ ಕೂಡ ಈ ಭಾವನಾದ್ನಿಯವರು ತುಂಬ ಫ್ರೆಂಡ್ಲಿ ಆಗಿರ್ತಾಯಿದ್ರು, ತುಂಬ ತಮಾಷೆ ಮಾಡ್ಕೊಂಡಿರ್ತಾಯಿದ್ರು. ಆದರೆ ಒಂದು ಲಿಮಿಟಲ್ಲಿ ಇರ್ತಾಯಿದ್ರು. ಆದರೆ ಈಗ ಕಾಲ ಬದಲಾದಂತೆ ಈಗಿನ ಭಾವನಾದ್ನಿಯವರು ತಮಾಷೆ ಮಾಡ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ, ಆದರೆ ತಮ್ಮ ಲಿಮಿಟನ್ನು ಕ್ರಾಸ್ ಮಾಡಿಬಿಡ್ತಾರೆ. ಸ್ನೇಹಿತರೆ, ಈ ಮಾತನ್ನು ನಾನೀಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಭಾವನಾದ್ನಿಯರ ಸಂಬಂಧದಲ್ಲಿ ಮೊದಲಿನಂತೆ ಈಗ ಪವಿತ್ರತೆ ಇಲ್ಲ. ಈಗ ಈ ಭಾವನಾದ್ನಿಯರ ಬಗ್ಗೆ ಕೆಟ್ಟ ಕೆಟ್ಟ ನ್ಯೂಸ್ಗಳು ತುಂಬ ಹೆಚ್ಚಾಗಿ ಬರುತ್ತೆ. ಎಲ್ಲೋ ಭಾವ ನಾದ್ನಿನ ಕರ್ಕೊಂಡು ಓಡೋದಂತೆ, ಇನ್ನೊಂದು ಕಡೆ ಭಾವನಿಗೂ ಈ ನಾದ್ನಿಗೂ ಅನೈತಿಕ ಸಂಬಂಧ ಇದೆ ಅಂತೆ. ಈ ಥರದ ನೂರಾರು ನ್ಯೂಸ್ಗಳು ಸಿಗುತ್ತೆ. ಸ್ನೇಹಿತರೆ, ಇವತ್ತಿನ ಕಥೆಯಲ್ಲೂ ಕೂಡ ಒಬ್ಬ ಭಾವ, ಒಬ್ಬ ನಾದ್ನಿ ಇರ್ತಾರೆ. ಇವರು ತಮ್ಮ ಲಿಮಿಟನ್ನು ಕ್ರಾಸ್ ಮಾಡಿಬಿಡ್ತಾರೆ. ಹೊಸದರಲ್ಲಿ ಇವರಿಬ್ರಿಗೂ ಕೂಡ ಈ ಅನೈತಿಕ ಸಂಬಂಧ ಚೆನ್ನಾಗಿ ಕಾಣುತ್ತೆ. ಆದರೆ ಬರ್ತಾ ಬರ್ತಾ ಅದರ ಫಲಿತಾಂಶ ತುಂಬ ಕೆಟ್ಟದಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಭಾವನಾದ್ನಿರು ಎಲ್ಲಿರ್ತಾರೆ? ಇವರು ಯಾವಾಗ ಲಿಮಿಟನ್ನು ಕ್ರಾಸ್ ಮಾಡ್ತಾರೆ? ಇವರು ಲಿಮಿಟನ್ನು ಕ್ರಾಸ್ ಮಾಡಿದ ನಂತರ ಏನೆಲ್ಲ ಘಟನೆ ನಡೆಯುತ್ತೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಗ್ಪುರದ ಒಂದು ಸಣ್ಣ ಏರಿಯಾದಲ್ಲಿ ಅಲೋಕ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಬಟ್ಟೆ ಅಂಗಡಿ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾನೆ. ಕಳೆದ ಏಪ್ರಿಲ್ 8ನೇ ತಾರೀಕು ಬೆಳಿಗ್ಗೆ 8:30 9 ಗಂಟೆ ಆಗುತ್ತೆ. ಈ ಅಲೋಕ್ನ ಮನೆ ಬಾಗಿಲು ಓಪನ್ ಆಗೋಲ್ಲ. ಮಾಮೂಲಿನಂತೆ ನೋಡೋದಾದರೆ ಬೆಳಿಗ್ಗೆ 4:30 5 ಗಂಟೆಗೆ ಈ ಮನೆಯವರೆಲ್ಲ ಎದ್ದು ಮನೆ ಮುಂದೆ ನೀರು ಹಾಕಿ ಕಸ ಗುಡಿಸಿ ಈ ಮನೆಯವರೆಲ್ಲ ಎದ್ದು ಓಡಾಡ್ತಾ ಇರ್ತಾರೆ. ಆದರೆ ಇವತ್ತು 8:30 9 ಗಂಟೆ ಆಗಿದೆ. ಈ ಅಲೋಕ್ ಮನೆಯಿಂದ ಹೊರಗಡೆ ಯಾರೂ ಬಂದಿಲ್ಲ. ಇವರು ಎಲ್ಲಾದರೂ ಹೊರಗಡೆ ಹೋಗಿದ್ದಾರಾ ಅಂತ ಅನುಮಾನ ಪಡೋದಾದರೆ, ಮನೆ ಒಳಗಡೆಯಿಂದ ಲಾಕ್ ಆಗಿದೆ, ಹೊರಗಡೆ ಬೀಗ ಹಾಕಿಲ್ಲ. ಈ ಅಕ್ಕಪಕ್ಕದ ಮನೆಯವ್ರಿಗೆ ಇದು ತುಂಬ ವಿಚಿತ್ರ. ಒಂದು ಪಕ್ಷ ಅಲೋಕ್ನ ಹೆಂಡತಿ ಮನೆಯಲ್ಲಿಲ್ಲ ಅಂದರೂ ಕೂಡ ಅಲೋಕ್ ಬೆಳಿಗ್ಗೆ 4:30 5 ಗಂಟೆಗೆ ಎದ್ದೇಳ್ತಾನೆ, ಮನೆ ಮುಂದೆ ನೀರು ಹಾಕಿ ಕಸ ಗುಡಿಸ್ತಾನೆ. ಆದರೆ ಇವತ್ತು 8:30 9 ಗಂಟೆ ಆಗ್ಬಿಟ್ಟಿದೆ. ಆದರೂ ಕೂಡ ಈ ಅಲೋಕ್ನ ಮನೆಯಿಂದ ಯಾರೂ ಆಚೆ ಬರ್ತಾಯಿಲ್ಲ. ಈ ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೋತಾರೆ, ಇಡೀ ಮನೆಯವ್ರಿಗೆ ಹುಷಾರಿಲ್ವೇನೋ, ಅದಕ್ಕೆ ಯಾರೂ ಆಚೆ ಬರ್ತಾಯಿಲ್ಲ ಅಂತ. ಸರಿ, ಹೋಗಿ ನೋಡೋಣ, ಅವ್ರಿಗೇನಾದರೂ ಒಂದು ಹೆಲ್ಪ್ ಮಾಡೋಣ ಅಂತ ಈ ಅಲೋಕ್ನ ಮನೆಯ ಬಾಗಿಲನ್ನು ತಟ್ತಾರೆ. ಆದರೆ ಒಳಗಡೆಯಿಂದ ಏನೂ ಉತ್ತರ ಬರಲ್ಲ. ಈ ಮನೆ ಒಂದು ಜಂಕ್ ಶೀಟ್ ಮನೆ ಆಗಿರುತ್ತೆ. ಈ ಮನೆಯ ಸುತ್ತಮುತ್ತ ನೋಡ್ತಾರೆ. ಹೀಗೆ ನೋಡಿದಾಗ ಒಂದು ಚಿಕ್ಕ ಕಿಟಕಿ ಓಪನ್ ಆಗಿರುತ್ತೆ. ಒಬ್ಬ ಹುಡುಗ ಹೋಗಿ ಆ ಕಿಟಕಿಯಿಂದ ನೋಡ್ತಾನೆ. ಹೀಗೆ ಆ ಕಿಟಕಿಯಿಂದ ನೋಡಿದಾಗ ಆ ಕಿಟಕಿ ಭಾಗದಲ್ಲಿ ಒಂದು ರೂಮ್ ಇರುತ್ತೆ. ಆ ರೂಮ್ ಒಳಗಡೆ ಇಣಕಿ ನೋಡಿದ್ರೆ ಅಲ್ಲಿ ಅಲೋಕ್ನ 2ನೇ ಮಗ, ಅಂದರೆ ಈ ಅಲೋಕ್ಗೆ 2 ಜನ ಗಂಡು ಮಕ್ಳು ಇರ್ತಾರೆ. ಅದರಲ್ಲಿ 2ನೇವನು ಆ ರೂಮಲ್ಲಿ ಮಲಗಿರೋ ಥರ ಬಿದ್ದಿರ್ತಾನೆ. ಸ್ವಲ್ಪ ನಿಗಾ ಕೊಟ್ಟು ನೋಡಿದಾಗ ಆ ಹುಡುಗನಿಗೆ ಯಾರೋ ಕತ್ತು ಕುಯ್ದಿರ್ತಾರೆ. ಅವನ ಸುತ್ತಮುತ್ತ ರಕ್ತ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಇದನ್ನು ನೋಡಿದಂಥ ಹುಡುಗ ಗಾಬರಿ ಬಿದ್ದು ಅರಚಾಡ್ತಾ ಕೂಗಾಡ್ತಾ ಬಂದು ಆ ಅಕ್ಕಪಕ್ಕದ ಮನೆಯವ್ರಿಗೆ ಈ ವಿಷಯ ಹೇಳ್ತಾನೆ. ಈಗ ಅಕ್ಕಪಕ್ಕದ ಮನೆಯವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಹಾಗಾದರೆ ಮನೆ ಒಳಗಡೆ ಆ ಹುಡುಗನಿಗೆ ಕತ್ತು ಕುಯ್ದಿದ್ದಾರೆ ಅಂದರೆ ಇನ್ನು ಬೇರೆಯವರು ಕೂಡ ಅದೇ ಮನೇಲಿ ಇರ್ಬೋದು ಅಂತ ಆ ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಅದರಲ್ಲಿ ಯಾರೋ ಒಬ್ಬ ಬುದ್ಧಿವಂತ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಸರ್, ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಎದ್ದು ಓಡಾಡ್ತಾ ಇದ್ದಂಥ ಜನ ಇವತ್ತು 8:30 9 ಗಂಟೆ ಆದರೂ ಆಚೆ ಬರ್ತಾಯಿಲ್ಲ. ಕಿಟಕಿಯಿಂದ ನೋಡಿದ್ರೆ ಅವ್ರ ಮಗನಿಗೆ ಯಾರೋ ಕತ್ತು ಕುಯ್ದಿದ್ದಾರೆ. ಆ ಹುಡುಗ ಸತ್ತಿರ್ಬೋದು, ಆ ಥರ ಕಾಣ್ತಾ ಇದೆ. ದಯವಿಟ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ. ಪೊಲೀಸರು ಈ ನ್ಯೂಸನ್ನು ಕೇಳಿದ ನಂತರ ತುಂಬ ಬೇಗ ಘಟನಾ ಸ್ಥಳಕ್ಕೆ ಬರ್ತಾರೆ. ಅವರು ಬಂದು ನೋಡ್ತಾರೆ, ಒಳಗಡೆಯಿಂದ ಕದ ಲಾಕ್ ಆಗಿರುತ್ತೆ. ಹಾಗೀಗೆ ಮಾಡಿ ಆ ಕದ ಹೊಡೆದು ಒಳಗಡೆ ಹೋಗಿ ನೋಡ್ತಾರೆ. ಹೀಗೆ ಒಳಗಡೆ ಹೋಗಿ ನೋಡ್ತಾ ಇದ್ದಂತೆ ಈ ಅಲೋಕ್ನ ಹೆಂಡತಿ ವಿಜಯ ಕೂಡ ಅಲ್ಲಿ ಬಿದ್ದಿರ್ತಾಳೆ. ಅವಳಿಗೂ ಕೂಡ ಕತ್ತು ಕುಯ್ದಿರ್ತಾರೆ. ಅವಳು ಕೂಡ ಸತ್ತಿರ್ತಾಳೆ. ಹಾಗೆ ಆ ದೃಷ್ಟಿನ ಅತ್ತಿತ್ತ ಆಡಿಸಿದಾಗ ಅಲೋಕ್ನ ಮೊದಲನೇ ಮಗ ಕೂಡ ಸ್ವಲ್ಪ ದೂರದಲ್ಲಿ ಬಿದ್ದಿರ್ತಾನೆ. ಅವನಿಗೂ ಕೂಡ ಕತ್ತು ಕುಯ್ದಿರ್ತಾರೆ. ಅವನು ಕೂಡ ಸತ್ತಿರ್ತಾನೆ. ಅಂದರೆ ಈ ಮನೆಯಲ್ಲಿ 4 ಜನ ಇರ್ತಾರೆ. ಈ 4 ಜನರಲ್ಲಿ 3 ಜನರಿಗೆ ಕತ್ತು ಕುಯ್ದು ಕೊಲೆ ಮಾಡಿರ್ತಾರೆ. ಇಲ್ಲಿ ಅಲೋಕ್ ಕಾಣ್ತಾ ಇಲ್ಲ. ಈ ಮನೆಯಲ್ಲಿ 2 ರೂಮ್ ಇರುತ್ತೆ. ಒಂದು ರೂಮಲ್ಲಿ ಅಲೋಕ್ನ 2ನೇ ಮಗ ಸತ್ತಿರ್ತಾನೆ. ಈ ಹಾಲಲ್ಲಿ ಅಲೋಕ್ನ ಹೆಂಡತಿ ಮತ್ತು ಅಲೋಕ್ನ ಮೊದಲನೇ ಮಗ ಸತ್ತು ಬಿದ್ದಿರ್ತಾನೆ. ಇನ್ನೊಂದು ರೂಮಲ್ಲಿ ಏನಾಗಿದೆ ಗೊತ್ತಿಲ್ಲ. ಸರಿ ಅಂತ ಆ ರೂಮಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ಅಲೋಕ್ ನೇಣಾಕೊಂಡು ಸತ್ತಿರ್ತಾನೆ. ಇಲ್ಲಿ ಪೊಲೀಸರು ಒಂದು ಯೋಚನೆ ಮಾಡ್ತಾರೆ,
ಇದು ಕೊಲೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ 3 ಜನರ ಕೊಲೆ ಆಗಿದೆ, ಒಬ್ಬ ನೇಣಾಕೊಂಡು ಸತ್ತಿದ್ದಾನೆ ಅಂದರೆ ಅಲೋಕ್ ಒಂದು ಪಕ್ಷ ಹೀಗೆ ಮಾಡಿರ್ಬೋದು, ಈ 3 ಜನರಿಗೆ ಕತ್ತು ಕೊಯ್ದು ಆನಂತರ ಅಲೋಕ್ ಹೋಗಿ ನೇಣಾಕೊಂಡು ಸತ್ತಿರ್ಬೋದು. ಪೊಲೀಸರು ಈ ಥರ ಅಂದಾಜು ಮಾಡ್ತಾರೆ. ಇದೊಂದು ಅರ್ಥದಲ್ಲಿ ಸರಿನೂ ಅನಿಸುತ್ತೆ. ಯಾಕೆಂದರೆ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿರುತ್ತೆ. ಪೊಲೀಸರು ಹೀಗೆ ತನಿಖೆ ನಡೆಸ್ತಾ ಇರ್ತಾರೆ. ಆಗ ಪೊಲೀಸರಿಗೆ ಮತ್ತೊಂದು ನ್ಯೂಸ್ ಬರುತ್ತೆ. ಈ ಏರಿಯಾದಿಂದ ಪಕ್ಕದ ಒಂದು ಏರಿಯಾದಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ 2 ಹೆಂಗಸಿರ್ತಾರೆ. ಅವ್ರಿಗೂ ಕೂಡ ಇದೇ ಥರ ಕತ್ತು ಕೊಯ್ದು ಕೊಲೆ ಮಾಡಿದ್ದಾರೆ, ಬೇಗ ಬನ್ನಿ ಅಂತ ಒಂದು ನ್ಯೂಸ್ ಬರುತ್ತೆ. ಪೊಲೀಸರು ಈ ಮನೆಯನ್ನು ಸೀಲ್ ಮಾಡ್ತಾರೆ. ಈ ಮನೆ ಒಳಗಡೆ ಯಾರೂ ಹೋಗಬೇಡಿ ಅಂತ ಸ್ವಲ್ಪ ಕಂಡೀಷನ್ ಮಾಡಿಬಿಟ್ಟು ಅಲ್ಲಿಂದ ಆ ಏರಿಯಾಗೆ ಹೋಗಿ ನೋಡ್ತಾರೆ. ಆ ಏರಿಯಾಗೆ ಹೋಗಿ ನೋಡಿದಾಗ ಆ ಮನೆಯಲ್ಲಿ ಒಬ್ಬ ಯುವತಿ ಸತ್ತಿರ್ತಾಳೆ. ಅವಳ ಹೆಸರು ಅಮಿಷಾ ಅಂತ. ಅವಳಿಗೂ ಕೂಡ ಕತ್ತು ಕೊಯ್ದಿರ್ತಾರೆ. ಹಾಗೆ ಇನ್ನೊಂದು ಕಡೆ ನೋಡಿದ್ರೆ ಈ ಅಮಿಷಾ ತಾಯಿ, ಆಕೆಗೆ ಸುಮಾರು ಒಂದು 60 ವರ್ಷ ಆಗ್ತಾ ಬಂದಿರುತ್ತೆ. ಅವ್ರಿಗೂ ಕೂಡ ಕತ್ತು ಕೊಯ್ದು ಕೊಲೆ ಮಾಡಿರ್ತಾರೆ. ಈಗ ಇಲ್ಲಿ ಪೊಲೀಸರಿಗೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲ್ಲ. ಒಂದು ಮನೆಯಲ್ಲಿ 3 ಕೊಲೆಗಳಾಗಿರುತ್ತೆ. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಅದೇ ಪಕ್ಕದ ಏರಿಯಾದಲ್ಲಿ 2 ಹೆಂಗಸರ ಬರ್ಬರ ಕೊಲೆ ಆಗಿರುತ್ತೆ. ಇವೆರಡು ಮನೆಗಳಿಗೆ ಏನಾದ್ರು ಸಂಬಂಧ ಇತ್ತಾ? ಇಲ್ಲ ಅಲೋಕ್ ಇಲ್ಲಿ ಕೊಲೆ ಮಾಡಿ ಮತ್ತೆ ತನ್ನ ಮನೆಗೆ ಹೋಗಿ ಆ 3 ಕೊಲೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಾ ಅಂತ ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಇದ್ರ ನಡುವೆ ಒಬ್ಬ ವ್ಯಕ್ತಿ ಬಂದು ಪೊಲೀಸರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾನೆ. ಸರ್, ಅಲ್ಲಿ ನೇಣಾಕೊಂಡು ಸತ್ತಿರುವಂಥ ಅಲೋಕ್ಗೂ ಈ ಮನೆಗೆ ಸಂಬಂಧ ಇದೆ. ಆಲೋಕ್ನ ಹೆಂಡತಿಯ ತಾಯಿ ಮನೆ ಇದು ಅಂತ ಹೇಳ್ತಾನೆ. ಹಾಗಾದರೆ ಇಲ್ಲಿ ಸತ್ತಿರೋರು ಆಲೋಕ್ನ ಹೆಂಡತಿಯ ತಾಯಿ ಮತ್ತು ತಂಗಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಪೊಲೀಸರು ಹೀಗೆ ತನಿಖೆ ಮಾಡ್ತಾಯಿದ್ರೆ ಈ ಮನೆ ಹೊರಗಡೆ ತುಂಬ ಜನ ಸೇರಿರ್ತಾರೆ. ಹೀಗೆ ಈ ಜನರ ಮಧ್ಯದಲ್ಲಿ ಒಬ್ಬ ವಯಸ್ಸಾದಂಥ ವ್ಯಕ್ತಿ ಒಂದು ಸೈಕಲನ್ನು ತಳ್ತಾ ತಳ್ತಾ ಈ ಮನೆ ಕಡೆ ಬರ್ತಾನೆ. ಹೀಗೆ ಬಂದಂಥ ವ್ಯಕ್ತಿ ತನ್ನ ಮನೆಯ ಮುಂದೆ ಇಷ್ಟು ಜನ ಸೇರೋದನ್ನು ನೋಡಿ ಸ್ವಲ್ಪ ಗಾಬರಿ ಪಡ್ತಾನೆ. ನಿಧಾನವಾಗಿ ಮನೆ ಒಳಗಡೆ ಹೋಗಿ ನೋಡ್ತಾನೆ. ಆಗ ಮನೆಯಲ್ಲಿ ಪೊಲೀಸರು ನಿಂತಿರ್ತಾರೆ. ಆ ಪೊಲೀಸರ ಹತ್ರ ನಿಧಾನವಾಗಿ ಹೋಗಿ, ಸರ್ ಇಲ್ಲಿ ಏನಾಗಿದೆ, ನೀವು ಯಾಕೆ ಬಂದಿದ್ದೀರಾ ಅಲ್ಲಿ ಅಂತ ಆ ಪೊಲೀಸರನ್ನ ಕೇಳ್ತಾನೆ. ಆಗ ಪೊಲೀಸರು ಈ ಹಿರಿಯ ವ್ಯಕ್ತಿಗೆ ಕೇಳ್ತಾರೆ, ನೀವ್ಯಾರು, ಈ ಮನೆಗೆ ನೀವೇನಾಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ಆ ಹಿರಿಯ ವ್ಯಕ್ತಿ ಅಂದರೆ ಆ ವ್ಯಕ್ತಿಗೆ ಸುಮಾರು ಒಂದು 65 ವರ್ಷ ವಯಸ್ಸಾಗಿರುತ್ತೆ. ನಾನು ಈ ಮನೆಯ ಯಜಮಾನ ಅಂತ ಹೇಳ್ತಾರೆ. ಆಗ ಪೊಲೀಸರು ಇಲ್ಲಿ 2 ಕೊಲೆ ಆಗಿರೋದು, ಇವರ ಮಗಳ ಮನೆಯಲ್ಲಿ 3 ಕೊಲೆ, ಒಂದು ಆತ್ಮಹತ್ಯೆ ಆಗಿರೋದು, ಇದನ್ನೆಲ್ಲ ಈ ವ್ಯಕ್ತಿಯ ಮುಂದೆ ಹೇಳ್ತಾರೆ. ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಂದು ಮನೆಯಲ್ಲಿ ಒಂದೇ ದಿನದಲ್ಲಿ 6 ಸಾವಾಗಿರುತ್ತೆ. ಇದನ್ನೆಲ್ಲ ಆ ಮನೆಯ ಹಿರಿಯ ವ್ಯಕ್ತಿ ನೋಡಬೇಕಂದ್ರೆ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ಬೋದು. ಅದೇ ಥರ ಇಲ್ಲಿ ಈ ವ್ಯಕ್ತಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಆ ವ್ಯಕ್ತಿ ಈ ಶಾಕಿಂದ ಕುಸಿದು ಬಿದ್ದೋಗ್ತಾರೆ. ಸ್ನೇಹಿತರೆ, ಈ ವ್ಯಕ್ತಿಯ ಹೆಸರು ದೇವಿದಾಸ್ ಅಂತ. ಇವರು ಆಲೋಕ್ನ ಮಾವ. ಇವರು ಒಂದು ಕಡೆ ವಾಚ್ಮೆನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಆಗ ತಾನೇ ವಾಚ್ಮೆನ್ ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆ ಬರ್ತಾ ಇರ್ತಾರೆ. ಆಗ ಇಷ್ಟು ದೊಡ್ಡ ಘಟನೆ ನಡೆದೋಗಿರುತ್ತೆ. ಈಗ ಇವರು ಇಲ್ಲಿ ಸುಸ್ತಾಗಿ ಬಿದ್ದಿರ್ತಾರೆ. ಪೊಲೀಸರು ಇವ್ರನ್ನ ಒಂದು ಕಡೆ ಕರ್ಕೊಂಡೋಗಿ ಕುಂಡಿಸ್ತಾರೆ. ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಈ ದೇವಿದಾಸ್ ಅವರು ಸುಧಾರಿಸ್ಕೋತಾರೆ. ಈಗ ಪೊಲೀಸರು ದೇವಿದಾಸ್ ಅವ್ರನ್ನ ಕೇಳ್ತಾರೆ, ನೋಡಿ, ಒಂದೇ ದಿನದಲ್ಲಿ ಇಲ್ಲಿ 6 ಸಾವುಗಳಾಗಿದೆ. ಇದರಲ್ಲಿ 5 ಖಂಡಿತ ಕೊಲೆ ಅಂತ ಹೇಳ್ಬೋದು. ಇನ್ನೊಂದು ಅದು ಕೊಲೆನಾ ಇಲ್ವಾ ಆತ್ಮಹತ್ಯೆನ ಈಗಲೇ ಹೇಳೋದಕ್ಕಾಗಲ್ಲ. ನಿಮಗೆ ಯಾರ ಮೇಲಾದರೂ ದ್ವೇಷ ಇತ್ತಾ, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇತ್ತಾ ಅಂತ ದೇವಿದಾಸ್ ಅವ್ರನ್ನ ಕೇಳ್ತಾರೆ. ಈ ಪ್ರಶ್ನೆಗೆ ದೇವಿದಾಸ್ ಅವರು ಇಷ್ಟೆಲ್ಲ ಸಾವುಗಳಿಗೆ ನನ್ನ ಅಳಿಯನೇ ಕಾರಣ ಅಂತ ಒಂದೇ ಒಂದು ಮಾತಲ್ಲಿ ಉತ್ತರ ಕೊಟ್ಬಿಡ್ತಾರೆ. ಈ ಉತ್ತರ ಕೇಳಿ ಪೊಲೀಸರೇ ಶಾಕ್ ಆಗಿಬಿಡ್ತಾರೆ. ಇದೇನು ಇಷ್ಟೊಂದು ಸುಲಭವಾಗಿ ಈ ಥರ ಹೇಳ್ಬಿಟ್ರಲ್ಲ ಅಂತ. ದೇವಿದಾಸ್ ಅವ್ರಿಗೆ ಹೇಳ್ತಾರೆ, ಸರ್ ನೋಡಿ, ಸರಿಯಾಗಿ ಜ್ಞಾಪಿಸ್ಕೊಳ್ಳಿ, ನಿಮಗೆ ಬೇರೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂದರೆ, ಇಲ್ಲ, ಇಷ್ಟೆಲ್ಲ ಸಾವುಗಳಿಗೆ ನನ್ನ ಅಳಿಯನೇ ಕಾರಣ. ಖಂಡಿತವಾಗಿ ನಾನೇನಾದರೂ ಮನೇಲಿ ಇರ್ತಾಯಿದ್ರೆ ಅವನು ನನಗೂ ಕೂಡ ಕೊಲೆ ಮಾಡ್ತಾಯಿದ್ದ ಅಂತ ದೇವಿದಾಸ್ ಅವರು ಹೇಳ್ತಾರೆ. ಹಾಗಾದರೆ ಇಷ್ಟೆಲ್ಲ ಕೊಲೆಗಳನ್ನ ನಿಮ್ಮ ಅಳಿಯ ಮಾಡ್ತಾನೆ ಅಂದರೆ ಅದಕ್ಕೇನು ಕಾರಣ ಅಂತ ಕೇಳ್ತಾರೆ. ಈಗ ದೇವಿದಾಸ್ ಅವರು ಇದರ ಹಿಂದೆ ಇರುವಂಥ ಕಥೆನ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಆಲೋಕ್ ಮದುವೆ ಆದಂಥ ಹೊಸದ್ರಲ್ಲಿ ಇವನಿಗೆ ಮಾಡೋದಕ್ಕೆ ಏನೂ ಕೆಲಸ ಇರಲ್ಲ. ಇವನು ಊರೂರು ಬೀದಿ ಓಡಾಡ್ಕೊಂಡಿರ್ತಾನೆ. ಇದನ್ನು ನೋಡಿದಂಥ ಆಲೋಕ್ರ ತಂದೆ ಮೇನ್ ರೋಡಲ್ಲಿ ಒಂದು ಬಟ್ಟೆ ಅಂಗಡಿ ಹಾಕಿಕೊಡ್ತಾರೆ. ಇಲ್ಲಿ ಬಟ್ಟೆ ಅಂಗಡಿ ಅಂದರೆ ಈ ಆಲೋಕ್ ಈ ಬಟ್ಟೆ ಅಂಗಡಿಲಿ ಬರೀ ಲೇಡೀಸ್ ಡ್ರೆಸ್ಗಳನ್ನ ಮಾತ್ರ ಜೋಡಿಸಿರ್ತಾನೆ. ಇದು ಯಾಕೆ ಅಂತ ಈಗ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಈ ಅಂಗಡೀಲಿ ಚೆನ್ನಾಗಿ ವ್ಯಾಪಾರ ನಡೀತಾ ಇರುತ್ತೆ. ಆದರೆ ಈ ಆಲೋಕ್ ಒಂಥರ ರಸಿಕ ಅಂತ ಹೇಳ್ಬೋದು. ಇಲ್ಲಾಂದರೆ ಈ ರಸಿಕ ಅನ್ನೋದಕ್ಕಿಂತ ಇವನೊಬ್ಬ ಲಫಂಗ ಅಂತ ಹೇಳ್ಬೋದು. ರಸಿಕ ಅಂದರೆ ಅದು ತುಂಬ ಒಳ್ಳೆ ಪದ ಆಗ್ಬಿಡುತ್ತೆ. ಇವನ ಅಂಗಡೀಲಿ ಯಾರಾದರೂ ಹೆಂಗಸರು, ಹೆಣ್ಮಕ್ಳು
ಬಟ್ಟೆ ವ್ಯಾಪಾರ ಮಾಡೋದಕ್ಕೆ ಅಂತ ಬಂದರೆ ಇವನು ಅವ್ರ ಜೊತೆ ಪೋಲಿ ಮಾತುಗಳನ್ನ ಆಡ್ತಾ ಇರ್ತಾನೆ. ಇದನ್ನು ನೋಡಿದಾಗ ಎಷ್ಟು ಹೆಂಗಸರು ಇವನಿಗೆ ಬೈದು ಹೋಗಿರ್ತಾರೆ, ಇನ್ನೆಷ್ಟು ಹೆಂಗಸರು ಇದನ್ನು ತಡ್ಕೊಂಡು ಹೋಗಿರ್ತಾರೆ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಈ ಆಲೋಕ್ಗೆ ಇನ್ನೂ ಸರಾಗಾಗಿರುತ್ತೆ. ಇವನು ಬರೀ ಡ್ರೆಸ್ಗಳನ್ನೇ ಅಲ್ಲ, ಈ ಹೆಂಗಸರ ಅಂಡರ್ ಗಾರ್ಮೆಂಟ್ಸ್ಗಳನ್ನು ಕೂಡ ವ್ಯಾಪಾರ ಮಾಡೋದಕ್ಕೆ ಅಂತ ತಂದಿಟ್ಟಿರ್ತಾನೆ. ಈ ಅಂಡರ್ ಗಾರ್ಮೆಂಟ್ಸ್ಗಳನ್ನ ತಂದಿಟ್ಟ ಮೇಲೆ, ಅಂದರೆ ಹೆಂಗಸರ ಒಳ ಉಡುಪುಗಳನ್ನ ತಂದಿಟ್ಟ ಮೇಲೆ, ಈ ಆಲೋಕ್ನ ಕೋತಿ ಆಟಗಳು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಯಾರಾದರೂ ಹೆಂಗಸರು ಈ ಅಂಡರ್ ಗಾರ್ಮೆಂಟ್ಸ್ಗಳನ್ನ ತೊಗೊಳೋದಕ್ಕೆ ಬಂದರೆ, ನಿಮ್ಮ ಸೈಜ್ ಎಷ್ಟು, ನಿಮ್ಗೆ ಯಾವ ಕಲರ್ ಬೇಕು ಅಂತ ಕೇಳ್ತಾನೆ. ಯಾರಾದರೂ ಹೆಂಗಸರು ಇದನ್ನು ಹೇಳೋದಕ್ಕೆ ನಾಚ್ಕೊಂಡ್ರೆ, ನಿಮ್ಮ ಸೈಜನ್ನು ನಾನೇ ಹೇಳ್ತೀನಿ, ನಿಮಗೆ ಈ ಕಲರ್ ಮ್ಯಾಚ್ ಆಗುತ್ತೆ ತಗೊಳ್ಳಿ ಅಂತ ಹೇಳ್ತೇನೆ. ಇದರಿಂದಾಗಿ ಎಷ್ಟೋ ಹೆಂಗಸರು ತಲೆ ತೆಗೆಸ್ಕೊಂಡು ಹೊಂಟೋಗ್ತಾರೆ. ಇನ್ನೆಷ್ಟೋ ಹೆಂಗಸರು ಇದರಿಂದ ಕೋಪ ಬಂದು ಇವನ ಮೇಲೆ ಜಗಳ ಆಡ್ತಾರೆ. ಇದೇ ಮಾತಿಂದ ಇವನ ಅಂಗಡೀಲಿ ಎಷ್ಟೋ ಸಲ ಜಗಳ ಆಗಿರುತ್ತೆ. ಈ ವಿಷಯ ಈ ಆಲೋಕ್ನ ಮನೆಯಲ್ಲಿ ಗೊತ್ತಿರಲ್ಲ. ಇದೇ ಥರ ಸ್ವಲ್ಪ ದಿನ ಕಳೆಯುತ್ತೆ. ಸ್ವಲ್ಪ ದಿನದ ನಂತರ ಈ ಆಲೋಕ್ನ ನಾದ್ನಿ, ಇವಳ ಹೆಸರು ಅಮಿಷಾ ಅಂತ, ಇವಳು ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇವಳು ಒಂದು ಸಲ ಕೂಡ ಈ ತನ್ನ ಭಾವನ ಅಂಗಡಿಯನ್ನು ನೋಡಿರಲ್ಲ. ಇವತ್ತು ಈ ಅಂಗಡಿಯನ್ನು ನೋಡ್ಕೊಂಡು ಹೋಗೋಣ ಅಂತ ಅಂಗಡಿ ಒಳಗಡೆ ಬರ್ತಾಳೆ. ಹೀಗೆ ತನ್ನ ನಾದಿನಿ ಅಂಗಡಿ ಒಳಗಡೆ ಬಂದಿದ್ದನ್ನು ನೋಡಿ ಆಲೋಕ್ ತುಂಬ ಖುಷಿ ಪಡ್ತಾನೆ. ಅವಳಿಗೆ ಮೊದಲು ಡ್ರೆಸ್ಗಳನ್ನ ತೋರಿಸ್ತಾನೆ, ಆನಂತರ ಅಂಡರ್ ಗಾರ್ಮೆಂಟ್ಸ್ಗಳನ್ನ ತೋರಿಸ್ತಾನೆ. ನೋಡು, ಇದನ್ನು ತಗೋ, ಇದು ನಿನಗೆ ಚೆನ್ನಾಗಿ ಫಿಟ್ ಆಗುತ್ತೆ, ಇದನ್ನು ತಗೋ, ಇದು ನಿನಗೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಎಲ್ಲ ಹೇಳ್ತಾ ಇರ್ತಾನೆ. ಇವನು ಗಿರಾಕಿಗಳಿಗೆ ಹೇಳೋ ಥರ ತನ್ನ ನಾದಿನಿಗೂ ಕೂಡ ಆ ತನ್ನ ಪೋಲಿ ಮಾತುಗಳನ್ನ ಆಡ್ತಾನೆ. ಇದನ್ನೆಲ್ಲ ಕೇಳಿದ ನಂತರ ಅಮಿಷಾಗೆ ನಾಚಿಕೆ ಆಗುತ್ತೆ. ಅವಳೇನು ತಗೊಳ್ಳಲ್ಲ, ಅಲ್ಲಿಂದ ಹಾಗೆ ಹೊರಟೋಗ್ತಾಳೆ. ಹೀಗೆ ಹೋದಂಥ ಅಮಿಷಾ ಈ ಮಾತುಗಳನ್ನ ಯಾರಿಗೂ ಹೇಳಲ್ಲ, ಅವಳು ಸುಮ್ಮನಾಗ್ಬಿಡ್ತಾಳೆ. ಇನ್ನೊಂದು ಕಡೆ ಈ ಆಲೋಕ್ಗೆ ತುಂಬ ಖುಷಿ ಆಗುತ್ತೆ. ನಾನು ಇಷ್ಟೆಲ್ಲ ಪೋಲಿ ಮಾತುಗಳನ್ನ ಆಡಿದರೆ ನನ್ನ ನಾದಿನಿ ಯಾರಿಗೂ ಹೇಳಿಲ್ಲ, ಇವಳೆಲ್ಲೋ ನನಗೆ ತುಂಬ ಇಷ್ಟಪಡ್ತಾ ಇದ್ದಾಳೆ ಅಂತ. ಒಂದು ಸಲ ಆಲೋಕ್ ಮಧ್ಯಾಹ್ನದ ಟೈಮಲ್ಲಿ ಈ ಅಮಿಷಾ ಮನೆಗೆ ಹೋಗ್ತಾನೆ, ಅಂದರೆ ತನ್ನ ಮಾವನ ಮನೆಗೆ ಹೋಗ್ತಾನೆ. ಆಗ ಮನೆಯಲ್ಲಿ ಯಾರೂ ಇರಲ್ಲ, ಅಮಿಷಾ ಮಾತ್ರ ಇರ್ತಾಳೆ. ಹೀಗೆ ಭಾವ ಬಂದದನ್ನು ನೋಡಿ, ಕೂತ್ಕೊಳ್ಳಿ, ಟೀ ಮಾಡ್ಕೊಂಡು ಬರ್ತೀನಿ ಅಂತ ಅಡುಗೆ ಮನೆಗೆ ಹೋಗ್ತಾಳೆ. ಹೀಗೆ ಅಮಿಷಾ ಟೀ ಮಾಡ್ತಾಯಿದ್ರೆ ಆಲೋಕ್ ಹಿಂದೆಯಿಂದ ಹೋಗಿ ಈ ಅಮಿಷಾಳನ್ನು ಬಿಗಿಯಾಗಿ ತಪ್ಕೋತಾನೆ. ಹೀಗೆ ಅಚಾನಕ್ಕಾಗಿ ಬಂದು ತನ್ನನ್ನು ತಪ್ಕೊಂಡಿದ್ರಿಂದ ಈ ಅಮಿಷಾ ಆಲೋಕ್ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಒದ್ದಾಡ್ತಾಳೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಈ ಆಲೋಕ್ ತನ್ನನ್ನು ತಪ್ಕೊಂಡಿರೋದು ಅಮಿಷಾಗೆ ಚೆನ್ನಾಗಿ ಕಾಣುತ್ತೆ. ಅವಳು ಏನೂ ಪ್ರತಿರೋಧ ಮಾಡಲ್ಲ, ಅವಳು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಇವರಿಬ್ಬರ ನಡುವೆ ದೈಹಿಕ ಸಂಬಂಧ ಶುರುವಾಗುತ್ತೆ. ಈಗ ಇಲ್ಲಿ ಭಾವ ಮತ್ತು ನಾದಿನಿ ನಡುವೆ ದೈಹಿಕ ಸಂಬಂಧ ಶುರುವಾಗಿರುತ್ತೆ. ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಿರಲ್ಲ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಸ್ವಲ್ಪ ದಿನದ ನಂತರ ಒಂದಿನ ಆಲೋಕ್ ತನ್ನ ಮನೆಯಲ್ಲಿ ಮಲಗಿರ್ತಾನೆ, ಅಂದರೆ ತನ್ನ ಹೆಂಡತಿ ಪಕ್ಕದಲ್ಲಿ ಮಲಗಿರ್ತಾನೆ. ಹೀಗೆ ಮಲಗಿರುವಂಥ ಆಲೋಕ್ ತನ್ನ ನಿದ್ದೆಯಲ್ಲಿ ಒಂದು ಸಲ ಅಮಿಷಾ ಅಮಿಷಾ ಅಂತ ಕನ್ವರಿಸ್ತಾ ಇರ್ತಾನೆ. ಇವನಿಗೆ ಮನಸ್ಸಲ್ಲೆಲ್ಲ ಆ ನಾದಿನಿ ತುಂಬ್ಕೊಂಡಿರ್ತಾಳೆ. ಹೀಗೆ ಆಲೋಕ್ ಕನ್ವರಿಸ್ತಾ ಇರೋದನ್ನು ಈ ಪಕ್ಕದಲ್ಲಿ ಮಲಗಿರುವಂಥ ಆಲೋಕ್ನ ಹೆಂಡತಿ ಕೇಳಿಸ್ಕೊತಾಳೆ. ಇವಳಿಗೆ ಈಗ ಆಲೋಕ್ನ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಬೆಳಿಗ್ಗೆ ಎದ್ದು ಆಲೋಕ್ ಸ್ನಾನ ಮಾಡೋದಕ್ಕೆ ಹೋಗ್ತಾನೆ. ಈ ಆಲೋಕ್ನ ಹೆಂಡತಿ ಅವನ ಫೋನನ್ನು ಎತ್ಕೊಂಡು ಚೆಕ್ ಮಾಡ್ತಾಳೆ. ಹೀಗೆ ಫೋನನ್ನು ಚೆಕ್ ಮಾಡಿದಾಗ ಆಲೋಕ್ ಮತ್ತು ಅಮಿಷಾ ಗಂಟೆಗಟ್ಟಲೆ ಮಾತಾಡ್ತಾ ಇರೋದು ಈ ಫೋನಲ್ಲಿ ಗೊತ್ತಾಗುತ್ತೆ. ಈಗ ಆಲೋಕ್ನ ಹೆಂಡತಿ ಇವರಿಬ್ಬರ ಮೇಲೆ ಕಣ್ಣಿಡಬೇಕು ಅಂತ ಒಂದು ನಿರ್ಧಾರ ಮಾಡ್ತಾಳೆ. ಆವತ್ತಿಂದ ಈ ಆಲೋಕ್ನ ಹೆಂಡತಿ ಆವಾಗವಾಗ ತನ್ನ ತಾಯಿ ಮನೆಗೆ ಹೋಗೋದು ಬರೋದು ಇದನ್ನು ಮಾಡ್ತಾನೆ ಇರ್ತಾಳೆ. ಒಂದು ಸಲ ಮಧ್ಯಾಹ್ನದ ಹೊತ್ತಲ್ಲಿ ಆಲೋಕ್ನ ಹೆಂಡತಿ ತನ್ನ ತಾಯಿ ಮನೆಗೆ ಹೋಗ್ತಾಳೆ. ಇದೇ ಟೈಮ್ಗೆ ಆಲೋಕ್ ಬಂದು ಅಮಿಷಾ ಜೊತೆ ದೈಹಿಕ ಸಂಪರ್ಕ ಬೆಳೆಸಿರ್ತಾನೆ. ಹೀಗೆ ಆಲೋಕ್ನ ಹೆಂಡತಿ ಬಂದು ನೋಡಿದಾಗ ಇವರಿಬ್ಬರು ನೋಡಬಾರ್ದಂಥ ಸ್ಥಿತಿಲಿರ್ತಾರೆ. ಇದನ್ನು ನೋಡಿ ಆಲೋಕ್ನ ಹೆಂಡತಿ ಕಣ್ಣು ಮುಚ್ಕೋತಾಳೆ. ಇದಾದ ಸ್ವಲ್ಪ ಹೊತ್ತಿನ ನಂತರ ಆಲೋಕ್ ಅಲ್ಲಿಂದ ಹೊರಟೋಗ್ತಾನೆ. ಈ ಆಲೋಕ್ನ ಹೆಂಡತಿ ತನ್ನ ತಂಗಿನ ಕುಂಡಿಸ್ಕೊಂಡು ಬುದ್ಧಿ ಹೇಳ್ತಾಳೆ, ನೋಡಮ್ಮ, ನೀನು ಮಾಡ್ತಾ ಇರೋದು ತುಂಬ ದೊಡ್ಡ ತಪ್ಪು. ಇದರಿಂದ ನಿನ್ನ ಜೀವನ ನನ್ನ ಜೀವನ ಎರಡೂ ಹಾಳಾಗುತ್ತೆ. ನಾನು ಮೊದಲೇ ಇವನನ್ನು ಕಟ್ಕೊಂಡು ಪಶ್ಚಾತ್ತಾಪ ಪಡ್ತಾಯಿದ್ದೀನಿ. ನೀನು ಇವನ ಮಾತಿನ ಬಲೆಗೆ ಬೀಳಬೇಡ. ಅಪ್ಪ ಅಮ್ಮ ಎಲ್ಲಿ ತೋರಿಸ್ತಾರೆ ಅಲ್ಲಿ ಮದುವೆಯಾಗಿ ಸುಖವಾಗಿರು ಅಂತ ಹೇಳ್ತಾಳೆ. ಇಷ್ಟೆಲ್ಲ ಆಗೋದಕ್ಕೆ ಅಮಿಷಾಳ ತಂದೆ ತಾಯಿ ಕೂಡ ಮನೆಗೆ ವಾಪಸ್ ಬರ್ತಾರೆ. ಈ ಆಲೋಕ್ನ ಹೆಂಡತಿ ತನ್ನ ತಂಗಿ ಮಾಡಿರುವಂಥ ಕೆಲಸವನ್ನು ತನ್ನ ತಂದೆ ತಾಯಿ ಮುಂದೆ ಹೇಳ್ಕೊತಾಳೆ. ಇದನ್ನು ಕೇಳಿ ತಂದೆ ತಾಯಿಗೆ ತುಂಬ ಕೋಪ ಬರುತ್ತೆ. ಈ ಅಮಿಷಾಳ ಫೋನನ್ನು ಕಿತ್ತಿ ಮಡಿಕೋತಾರೆ. ಇದಾದ ನಂತರ ಅಮಿಷಾ ಯಾವಾಗ ಮನೇಲಿದ್ದರೂ ಕೂಡ ಅವರ ತಾಯಿ ಇವಳನ್ನು ಕಾಯ್ಕೊಂಡೇ ಇರ್ತಾರೆ. ಅಮಿಷಾ ಎಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಅವಳ ಜೊತೆಯಲ್ಲಿ ಅಮಿಷಾ ತಾಯಿ ಕೂಡ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಹೀಗಾಗಿ ಈಗ ಅಮಿಷಾ ಮತ್ತು ಆಲೋಕ್ ಸೇರೋದಕ್ಕಾಗ್ತಾ ಇರಲ್ಲ. ಈಗ ಒಂದು ಥರದಲ್ಲಿ ಆಲೋಕನ್ನು ಕಟ್ಟಾಕೋ ಥರ ಆಗಿರುತ್ತೆ. ಈ ಆಲೋಕ್ ಈ ಅಮಿಷಾ ಜೊತೆ ಸೇರೋದಕ್ಕೆ, ಅವಳ ಜೊತೆ ಸರಸಾಡೋದಕ್ಕೆ ಅಂತ ಕಾಯ್ತಾ ಇರ್ತಾನೆ.
ಆದರೆ ಇಲ್ಲಿ ತುಂಬ ಟೈಟಾಗಿ ಈ ಅಮಿಷಾಳನ್ನು ಕಾಯ್ಕೊಂಡಿರ್ತಾರೆ. ಹೀಗೆ ಒಂದು ದಿನ ಅಂದರೆ ಏಪ್ರಿಲ್ 8ಕ್ಕೆ ಅಮಿಷಾ ತಾಯಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ. ಈ ವಿಷಯ ಆಲೋಕ್ಗೆ ಗೊತ್ತಾಗ್ಬಿಡುತ್ತೆ. ಅವನು ತುಂಬ ಬೇಗ ಈ ಅಮಿಷಾ ಮನೆಗೆ ಬರ್ತಾನೆ. ಹೀಗೆ ಬಂದು ಅಮಿಷಾ ಜೊತೆ ದೈಹಿಕ ಸಂಪರ್ಕ ಬೆಳೆಸೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅಮಿಷಾ ತಡೀತಾಳೆ. ಅವಳಿಗೂ ಕೂಡ ಸ್ವಲ್ಪ ಮೈಂಡ್ ವಾಶ್ ಆಗಿರುತ್ತೆ. ಇನ್ಮೇಲೆ ಈ ಆಲೋಕ್ನ ಜೊತೆ ಸಂಬಂಧ ಬೇಡ ಅಂತ ಅನಿಸಿರುತ್ತೆ. ಆದರೆ ಆಲೋಕ್ ಬಂದು ಹಠ ಮಾಡ್ತಾನೆ. ಅವಳನ್ನು ಒಂದು ರೂಮಲ್ಲಿ ಹೇಳ್ಕೊಂಡೋಗಿ ಮತ್ತೆ ದೈಹಿಕ ಸಂಪರ್ಕ ಬೆಳೆಸ್ಬಿಡ್ತಾನೆ. ಹೀಗೆ ಇದೆಲ್ಲ ಮುಗಿಸಿ ಆಲೋಕ್ ಅಲ್ಲಿಂದ ಹೊರಡಬೇಕು. ಅಷ್ಟರಲ್ಲಿ ಅಮಿಷಾ ತಾಯಿ ಮನೆಗೆ ಬಂದ್ಬಿಡ್ತಾರೆ. ಹೀಗೆ ಬಂದಂಥವ್ರು ಆಲೋಕ್ನನ್ನು ತನ್ನ ಮನೆಯಲ್ಲಿ ನೋಡಿ ಇವ್ರಿಗೆ ತುಂಬ ಕೋಪ ಬರುತ್ತೆ. ಮೊದಲೇ ದೊಡ್ಡ ಮಗಳ ಜೀವನ ಹಾಳು ಮಾಡಿದ್ಯಾ, ಈಗ ಈ ಮಗಳ ಜೀವನ ಹಾಳು ಮಾಡೋದಕ್ಕೆ ಬಂದಿದ್ಯಾ, ಇರು ನಿನಗೆ ಪೊಲೀಸ್ರಿಗೆ ಕರೆಸ್ತೀನಿ, ನಿನಗೆ ಜೈಲ್ಗೆ ಕಳಿಸ್ತೀನಿ ಅಂತ ಈ ಅಮಿಷಾ ತಾಯಿ ಕೂಗಾಡ್ತಾರೆ, ಅರ್ಚಾಡ್ತಾ ಇರ್ತಾರೆ. ಆಲೋಕ್ ಅಲ್ಲಿಂದ ಓಡೋಗೋದಕ್ಕೆ ಹೋಗ್ತಾನೆ. ಅಮಿಷಾ ತಾಯಿ ಅವನನ್ನು ಹಿಡ್ಕೊಳ್ಳೋದಕ್ಕೆ ಬರ್ತಾರೆ. ಈಗ ಈ ಆಲೋಕ್ ಇವರನ್ನು ಜೋರಾಗಿ ತಳ್ತಾನೆ. ಇವ್ರು ಹೋಗಿ ಒಂದು ಗೋಡೆಗೆ ಡಿಚ್ಚಿ ಹೊಡಿತಾರೆ. ಅವರ ತಲೆಯಿಂದ ರಕ್ತ ಸೋರೋದಕ್ಕೆ ಶುರು ಆಗುತ್ತೆ. ಇದನ್ನು ನೋಡಿದಂಥ ಅಮಿಷಾ ತನ್ನ ತಾಯಿ ಹತ್ರ ಓಡಿ ಬರ್ತಾಳೆ. ತನ್ನ ತಾಯಿ ತಲೆಯಲ್ಲಿ ರಕ್ತ ಸೋರ್ತಾ ಇರೋದನ್ನು ನೋಡಿ ಅಮಿಷಾಗೆ ತುಂಬ ಕೋಪ ಬರುತ್ತೆ. ಅವಳು ಓಡೋಗಿ ಕಿಚನಿಂದ ಒಂದು ಚಾಕು ಎತ್ಕೊಂಡು ಬರ್ತಾಳೆ. ಈ ಆಲೋಕ್ನನ್ನು ಚುಚ್ಚೋದಕ್ಕೆ ಹೋಗ್ತಾಳೆ. ಆಲೋಕ್ ಅವಳ ಕೈಯಿಂದ ಚಾಕು ಕಿತ್ಕೊಂಡು ಮೊದಲು ಅಮಿಷಾ ಕತ್ತನ್ನು ಕುಯ್ತಾನೆ. ಇದಾದ ನಂತರ ಅಲ್ಲೇ ಬಿದ್ದಿದ್ದಂಥ ತನ್ನ ಅತ್ತೆಯ ಕತ್ತನ್ನು ಕೂಡ ಕುಯ್ತಾನೆ. ಆನಂತರ ಇದೇ ಕೋಪದಲ್ಲಿ ಆಲೋಕ್ ತನ್ನ ಮನೆಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಅವನ ಹೆಂಡತಿ ಇರ್ತಾಳೆ. ಇಷ್ಟೆಲ್ಲ ಆಗೋದಕ್ಕೆ ಇವಳೇ ಕಾರಣ ಅಂತ ಅಲ್ಲಿ ಆಲೋಕ್ ತನ್ನ ಹೆಂಡತಿಯ ಕತ್ತನ್ನು ಕೂಡ ಕುಯ್ತಾನೆ. ಇಷ್ಟೊತ್ತಿಗೆ ಈ ಆಲೋಕ್ನ ಮಕ್ಕಳು ಎಲ್ಲೋ ಆಟ ಆಡ್ತಾ ಇರ್ತಾರೆ. ಅವರು ಕೂಡ ಮನೆಗೆ ಬರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟಿರ್ತಾರೆ. ಈಗ ಆಲೋಕ್ ಇವ್ರನ್ನ ಬಿಟ್ರೆ ಇವ್ರು ಹೋಗಿ ಹೊರಗಡೆ ಹೇಳ್ಬಿಡ್ತಾರೆ ಅಂತ ಒಬ್ಬೊಬ್ಬರಾಗಿ 2 ಮಕ್ಕಳ ಕತ್ತನ್ನು ಕೂಡ ಕುಯ್ದುಬಿಡ್ತಾನೆ. ಇಷ್ಟೆಲ್ಲ ಆದ ನಂತರ ಈಗ ಆಲೋಕ್ಗೆ ನಿಧಾನವಾಗಿ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರು ಆಗುತ್ತೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಲ್ಲ, ಈಗ ಪೊಲೀಸರು ಬಂದರೆ ನನ್ನನ್ನು ಬಿಡ್ತಾರಾ, ನನ್ನನ್ನು ಖಂಡಿತ ಜೈಲ್ಗೆ ಹಾಕ್ತಾರೆ, ನಾನು ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕಾಗುತ್ತೆ ಅಂತ ಈ ಆಲೋಕ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ಆಲೋಕ್ ಒಂದು ರೂಮ್ಗೆ ಹೋಗ್ತಾನೆ. ನೇಣು ಹಾಕ್ಕೊಂಡು ಸತ್ತೋಗ್ತಾನೆ. ಇಷ್ಟೆಲ್ಲ ಹೇಳಿದ ನಂತರ ಈ ಅತುಲ್ನ ಮಾವ ಅಂದರೆ ದೇವಿದಾಸ್ ಅವರು ಒಂದು ಮಾತು ಹೇಳ್ತಾರೆ. ಇವತ್ತು ನಾನು ಕೆಲ್ಸಕ್ಕೆ ಹೋಗಬಾರ್ದಾಗಿತ್ತು, ಇವತ್ತು ನಾನು ಮನೇಲೇ ಇರಬೇಕಾಗಿತ್ತು. ಇವತ್ತು ನಾನು ಮನೇಲಿ ಇರ್ತಾಯಿದ್ರೆ ಅತುಲ್ ನನಗೂ ಕೂಡ ಕೊಲೆ ಮಾಡ್ತಾಯಿದ್ದ, ನನಗೂ ಕೂಡ ಸಾಯಿಸ್ಬಿಡ್ತಾಯಿದ್ದ. ಸುಮ್ಮನೆ ನಾನು ಸತ್ತೋಗ್ಬಿಡ್ಬೇಕಾಯಿತು. ಈಗ ನಾನು ಮನೆಗೆ ಬಂದರೆ ನನಗೆ ಯಾರು ಮಾತಾಡ್ತಾರೆ, ನನ್ನನ್ನು ನೋಡಿ ಯಾರು ನಗಾಡ್ತಾರೆ, ಈಗ ನನಗೆ ಅನ್ನ ಮಾಡಿ ಹಾಕೋರು ಯಾರು, ನನಗೆ ಆರೋಗ್ಯ ಕೆಟ್ಟೋದ್ರೆ ನೋಡ್ಕೊಳ್ಳೋರು ಯಾರು, ಸುಮ್ಮನೆ ನಾನು ಸತ್ತೋಗ್ಬಿಡ್ಬೇಕಾಯಿತು ಅಂತ ಈ ದೇವಿದಾಸ್ ಅವರು ತುಂಬ ಬೇಜಾರಾಗಿ ಹೇಳ್ಕೊತಾರೆ. ಇಲ್ಲಿದ್ದಂಥ ಪೊಲೀಸರು, ಅಕ್ಕಪಕ್ಕದ ಜನ ಇವರೆಲ್ಲ ಸೇರಿ ಇವ್ರಿಗೆ ಸ್ವಲ್ಪ ತಾಳ್ಮೆ ಮಾಡ್ತಾರೆ. ಇದೆಲ್ಲ ಆದ ನಂತರ ಈ ದೇವಿದಾಸ್ ಅವರು ನಿಂತು ಈ 6 ಶವಗಳಿಗೂ ಕೂಡ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಸ್ನೇಹಿತರೆ, ಅನೈತಿಕ ಸಂಬಂಧ ಇವೆಲ್ಲ ಮೊದಲು ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಕೊನೆಯಲ್ಲಿ ಅದರ ಪರಿಣಾಮ ಮಾತ್ರ ತುಂಬ ಭಯಾನಕ, ತುಂಬ ಭೀಕರವಾಗಿರುತ್ತೆ. ಸ್ನೇಹಿತರೆ, ಹಾಗಾದರೆ ನಾನು ಕಥೆನ ಹೇಳೋದಕ್ಕೆ ಮೊದಲು ಈ ಭಾವನಾಜ್ಞರ ಸಂಬಂಧದ ಬಗ್ಗೆ ಯಾಕೆ ಈ ಥರ ಹೇಳಿದೆ ಅಂತ ಈಗ ನಿಮಗೆ ಅರ್ಥ ಆಗಿರ್ಬೋದು. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.